ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದು ನಿನಗೆ ಇಂದು ಮತ್ತು ನಾಳೆ ನಾಡಿದ್ದು ಈ 3 ದಿನ ಅದ್ಭುತವಾದ ದಿನಗಳು, ಲಾಭದ ದಿನ. ನೀನು ವ್ಯಾಪಾರ ಮಾಡುವಂಥ ಜಾಗದಲ್ಲಿ ತುಂಬ ಹೆಚ್ಚಾಗಿ ಶೀಘ್ರದಲ್ಲೇ ಫಲ ಕೊಡುವಂಥ ಎಲ್ಲ ಸೌಕರ್ಯಗಳು ನಿನಗಾಗಿ ಕಾಯ್ತಾ ಇವೆ. ಹೌದು ಕಂದ, ಇದನ್ನು ಬರೆದಿಟ್ಟುಕೋ. ಯಾಕಂದರೆ ಇಲ್ಲಿ ಯಾವುದೋ ಒಂದು ಹೊಸ ಕೆಲಸ ಮಾಡಬೇಕಂದ್ರೆ ಹಳೆ ಕೆಲಸಗಳೆಲ್ಲ, ಹಳೆ ಸಮಸ್ಯೆಗಳೆಲ್ಲ ಬಗೆಹರಿಸಿಕೊಂಡೇ ಹೋಗಬೇಕು ಅಂತೇನಿಲ್ಲ. ಒಂದೇ ಒಂದು ಹೆಜ್ಜೆ ಇಡು, 100 ಹೆಜ್ಜೆ ನಾನು ನಿನಗೆ ಕೊಡ್ತೇನೆ. ಆದರೆ ಮನಸ್ಸು ನೀನು ಮಾಡಬೇಕೆ ಹೊರತು ನಾನಲ್ಲ. ಮನಸ್ಸು ಕೊಡು ಬಾಬಾ ಅಂತ ಹೇಳುತ್ತೀಯ, ಆದರೆ ಗಟ್ಟಿ ಮನಸ್ಸು ನಿನ್ನಿಂದನೇ ಬರಬೇಕೇ ಹೊರತು ನನ್ನಿಂದಲ್ಲ. ನಾನು ಮೊದಲೇ ಹೇಳಿದ್ದೆ ನಿನಗೆ, ನಿನ್ನ ಮನೆಯಲ್ಲಿ ದೈವದ ನಡೆ ಇದೆ ಅಂತ. ಆ ದೈವದ ನಡೆ ಎಷ್ಟು ಮಟ್ಟಿಗಿದೆ ಅಂದರೆ, ನೀನು ಮಾಡುವಂಥ ಪ್ರತಿಯೊಂದು ಕೆಲಸವೂ ಯಶಸ್ವಿಗೊಳಿಸ್ತಾ ಇದೆ. ಯಾವ ಕೆಲಸ ಯಾರಿಂದ ತುಂಬ ಶೀಘ್ರದಲ್ಲಿ ಯಶಸ್ವಿಗೊಳಿಸ್ತಾ ಇದೆಯೋ ಅಲ್ಲಿಗೆ ನೀನೇ ಅರ್ಥ ಮಾಡಿಕೋ, ಆ ಕೆಲಸ ದೇವರ ಕೆಲಸ ಅಂತ. ಈಗಾಗಲೇ ನಿನ್ಗೆ ಗೊತ್ತಾಗಿದೆ ಧರ್ಮ ಕಾರ್ಯದಿಂದ ಏನೆಲ್ಲ ಲಾಭ ಇದೆ ಅಂತ. ಧರ್ಮದಿಂದ ನಡೆದುಕೋ, ಧರ್ಮದಿಂದ ಬದುಕು, ಧರ್ಮದಗೋಸ್ಕರ ಬದುಕು, ನಿನ್ನ ಬಾಳು ಬಂಗಾರವಾಗುತ್ತದೆ. ಇದನ್ನು ನಾನು ಮೊದಲೇ ಹೇಳಿದ್ದೆ ಕಂದ. ಚಿಂತೆ ಮಾಡಬೇಡ, ಅತ್ಯಂತ ಶೀಘ್ರದಲ್ಲಿ ಎಲ್ಲ ಕೆಲಸವು ಮುಗಿದು ನಿರಂಬಳವಾಗುತ್ತೀಯ. ಹಾಗೆಯೇ ಮೊನ್ನೆ ನಾನು ಹೇಳಿದ ಹಾಗೆ ಈಗಾಗಲೇ ನಿನಗೆ 1-2 ಅವಕಾಶಗಳು ಬಂದಾಗಿದೆ. ಇನ್ನೂ 2 ಅವಕಾಶಗಳು ಉದ್ಯೋಗದಗೋಸ್ಕರ ನಿನ್ನ ಊರಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿ ಒಂದು ಕೆಲಸ ಸಿಗುತ್ತದೆ. ಹೋಗಿ ಬಾ, ಅಲ್ಲಿ ಅದ್ಭುತವಾದ ವಿಜಯಗಳು ನಿನಗೋಸ್ಕರ ಕಾಯ್ತಾ ಇರಬೇಕಂದ್ರೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹೋಗಿ ಬಂದಾಗ ಅದರ ಅನುಭವವೇ ಬೇರೆ ಆಗುತ್ತದೆ, ನಿನಗೆ ಕೊಡುವಂಥ ಗೌರವವೇ ಬೇರೆ ಆಗುತ್ತದೆ. ಯಾಕೆಂದರೆ ಯಾವ ಜಾಗದಲ್ಲಿ ಗೌರವ ಇರೋದಿಲ್ವೋ ಅಲ್ಲಿ ಇರೋದಿಲ್ಲ ಅಂತ ನೀನು ಹೇಳ್ತಾ ಇದ್ದೀಯ. ಆದರೆ ನಾನು ಹೇಳ್ತಾ ಇದ್ದೇನೆ, ನಿನ್ನ ಗೌರವ ನಿನಗೆ ಇದೆ, ಅದು ಯಾರಿಂದನೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಆದರೆ ಒಂದು ಮಾತು ತಿಳಿದುಕೋ, ಇಷ್ಟು ದಿನ ನೀನು ಅಹಂಕಾರದಿಂದ ಮೆರೆದಂಥ ದಿನದಲ್ಲಿ ಏನು ತಪ್ಪುಗಳನ್ನು ಮಾಡಿದೆಯೋ ಆ ತಪ್ಪು ಇನ್ನು ಮುಂದೆ ಆಗಬಾರದು. ಆ ತಪ್ಪಿನ ಪ್ರಾಯಶ್ಚಿತ್ತವಾಗಿ ನೀನು ಈಗಾಗಲೇ ಪಶ್ಚಾತ್ತಾಪ ಬೇಗಲಿ ಬೆಂದಾಗಿದೆ. ಚಿಂತೆ ಮಾಡಬೇಡ, ಅತ್ಯಂತ ಶೀಘ್ರದಲ್ಲಿ ಆ ಪಶ್ಚಾತ್ತಾಪದ ನೋವು ನಿನ್ನೆ ಮುಂದೆ ಕಾಣ್ತಾ ಇದೆ. ಇನ್ನು ಮುಂದೆ ನೀನು ಅಂಥದ ಕೆಲಸ ಮಾಡೋದಿಲ್ಲ ಅನ್ನೋದು ನನಗೆ ಗೊತ್ತು. ಅನುಭವದಿಂದ ಯಾವುದು ದೊಡ್ಡದಲ್ಲ ಕಂದ. ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೇನೆ, ಎಲ್ಲ ಒಳ್ಳೆಯದಾಗ್ತಾಯಿದೆ. ಹೌದು, 40 ವರ್ಷ ದಾಟಿತು, ಇನ್ನು ಮುಂದೆ ನನ್ನಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ಕೊರಗ್ತಾ ಇದ್ದೀಯಾ? ಬೇಡ ಕಂದ, ಈಗಾಗಲೇ ತುಂಬ ಸುಸ್ತಾಗಿದ್ದೀಯ. ನಿನ್ನ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಇರಲಿ. ಇಂದು ಮತ್ತು ನಾಳೆ ನಾಡಿದ್ದು ಆರೋಗ್ಯದ ಕಡೆಗೆ ತುಂಬ ಗಂಭೀರವಾದ ಯೋಜನೆ ಮಾಡು. ಹುಷಾರಾಗಿರು. ನಾನು ಮೊದಲೇ ಹೇಳ್ತಾ ಇದ್ದೇನೆ, ಹುಷಾರಾಗಿರು ಕಂದ. ನಿನ್ನ ಬಗ್ಗೆ ನಿನಗೆ ಚಿಂತೆ ಇರಲಿ.